ನಾವಿವತ್ತು ಅರುಣಾಚಲಮಿಗೆ ಹೋಗ್ತಾ ಇದ್ದೀವಿ. ಇವಾಗ ಟೈಮ್ ಎಷ್ಟು ಗಂಟೆಗಿದೆ? 5 ಗಂಟೆ. ಟೈಮ್ ಇವಾಗ 5 o'clock ಆಗಿದೆ. ನಾವು ಇವಾಗ ಸೆಟಲ್ಮೆಂಟಿಗೆ ರೀಚ್ ಆಗೋಷ್ಟರೊಳಗೆ ಒಂದು 5:40 ಆಗ್ಬೋದು ಅನ್ಸುತ್ತೆ. ಬಸ್ ಎಷ್ಟು ಗಂಟೆಗೆ ಸಿಗುತ್ತೆ ಗೊತ್ತಿಲ್ಲ ನಮಗೆ, ನೋಡಬೇಕು. ಬಸ್ಸಲ್ಲಿ ಸಿಗ್ತೀವಿ. ಬಾಯ್ ಮಾಡ್ರು. ಸುತ್ತಲಿಕ್ಕೆ ಹೋಗಿ ಆಮೇಲೆ ಬರ್ತೀವಿ ಅಂತ. 14 ಕಿಲೋಮೀಟರ್ ವಾಕ್ ಇದೆ. ಗಿರಿ ಪ್ರದಕ್ಷಿಣೆ, ಆಮೇಲೆ ದರ್ಶನ. ಎಷ್ಟು ಗಂಟೆಗೆ ಸಿಗುತ್ತೆ ಗೈಸ್? ನಾವು ಇವಾಗ ರೀಚ್ ಆಗಿದ್ದೀವಿ ಸೆಟಲೈಟಿಗೆ. ಇವಾಗ ಟೈಮ್ ಬಂದು 5:45 ಆಗಿದೆ. ಅರುಣಾಚಲಂ ಬಸ್ಸು ಹತ್ತಬೇಕು. ಹತ್ತಾದ್ಮೇಲೆ ಸಿಗ್ತೀವಿ. ಆ ಬಸ್ ಎಲ್ಲಿ ನಿಂತಿದೆ ಅಂತಲೂ ಗೊತ್ತಿಲ್ಲ, ಅದನ್ನ ಹುಡ್ಕೊಂಡು ಹೋಗಿ ಹತ್ತಬೇಕು. ಪ್ಲ್ಯಾಟ್ಫಾರ್ಮ್ ನಂಬರ್ 8 ಇರುತ್ತೆ ಬಸ್ಸು. ಗೈಸ್, ಪ್ಲ್ಯಾಟ್ಫಾರ್ಮ್ ನಂಬರ್ 8 ಇರುತ್ತೆ ತಿರುವನಂತಪುರ ಬಸ್ಸು. ಬಸ್ಸಸ್ ಆ್ಯಕ್ಚುಲಿ ಫ್ರೀಕ್ವೆಂಟ್ ಆಗಿರುತ್ತೆ. 5 or 10 ಮಿನಿಟ್ಸ್ ಡಿಫ್ರೆನ್ಸಲ್ಲಿ ಬಸ್ಸಸ್ ಇರುತ್ತೆ. ಓಕೆ, ಮ್ಯಾನೇಜಬಲ್. 6 hours ಜರ್ನಿ ಆಗುತ್ತೆ. 5-6 ಬಿಟ್ಟರೆ ಮೇ ಬಿ 12ಗೆ ರೀಚ್ ಆಗ್ತೀವಿ ಅನಿಸುತ್ತೆ. ದೀಸ್ ಆರ್ ಅವರ್ ಟ್ರಾವೆಲಿಂಗ್ ಪಾರ್ಟ್ನರ್ಸ್. ಇದೆಲ್ಲ ಇದನ್ನೇ ತಿಂತಾಳೆ ಅಂತ ಹುಡುಕಿ ತೊಗೊಂಬಂದಿದ್ದೀನಿ ನಾನು. ಥ್ಯಾಂಕ್ ಯು. ನನ್ನ ಫ್ರೆಂಡಿಗೆ ಬಸ್ ತುಂಬ ಕಂಜೆಸ್ಟೆಡ್ ಆಗಿದೆ ಅಂತೆ, ತುಂಬ ಕೊರಗ್ತಿದ್ದಾಳೆ ಅವಾಗಿಂದ. ಆ ಫ್ರೆಂಡು ನೀನೇ ಅಂತ ಹೇಳು. ನಾನೆಲ್ಲ ತೋರಿಸ್ತಿದ್ದೀನಿ. ನಾನು ಹೇಳಿದ್ದೆ ಅಲ್ವಾ 5:55 ಹೊರಡುತ್ತೆ ಅಂತ. ಬಸ್ ಹೊರಟಿದೆ ಇವಾಗ. ಎಕ್ಸೈಟೆಡ್ ಆಗಿದ್ದೀನಿ ನಾನು, ಹೇಗಿರುತ್ತೆ ನೋಡೋಕ್ಕೆ. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ನಾವು 20 ಸಲ ಹೋಗಿ ಬಂದಿದ್ದೀವಿ. ನನ್ನ ಫ್ರೆಂಡು ಇನ್ನೊಬ್ಳು ಹೋಗಿದ್ದಾಳೆ. ದಿಸ್ ಈಸ್ ದ 3rd time ಗೋಯಿಂಗ್. ನಾವಿಬ್ರು ಫಸ್ಟ್ ಟೈಮು. ನಾನು ChatGPTಗೆಲ್ಲ ಕೇಳ್ಬಿಟ್ಟೆ 14 kilometers ಆಫ್ ವಾಕ್ ಎಷ್ಟು ಸ್ಟೆಪ್ಸ್ ಆಗುತ್ತೆ ಅಂತ. 18 to 19 ಸ್ಟೆಪ್ಸ್ ಆಗುತ್ತೆ. 18 to 19,000 ಸ್ಟೆಪ್ಸ್ ಆಗುತ್ತೆ ಅಂತೆ. ಸೊ ಕಾಲೆಲ್ಲ ಏನಾಗುತ್ತೆ ಗೊತ್ತಿಲ್ಲ. ಹೊಸ ಎಕ್ಸ್ಪೀರಿಯನ್ಸ್. ನೋಡೋಣ. ಸೆಟಲೈಟಿಂದ ಇದು ಬಸ್ಸು. ನಾನು ಅವಾಗ ಅದನ್ನು ಹೇಳೋದೇ ಮರ್ತೋದೆ. ಸೆಟಲೈಟಿಂದ 5:55 ಒಂದು ಬಸ್ ಇದೆ. ಪ್ಲ್ಯಾಟ್ಫಾರ್ಮ್ ನಂಬರ್ 8. ಎವ್ರಿ 15 minutes ಬಸ್ಸಸ್ ಇರುತ್ತೆ. ಸೊ ಲೈಕ್ ಬಸ್ ಮಿಸ್ ಆಯಿತು, ಟೈಮಿಂಗ್ ಪ್ರಕಾರ ಆ ಥರ ಏನೂ ಇಲ್ಲ. ಎವ್ರಿ 15 minutes ಹೊಸ ಬಸ್ಸಸ್ ಇರುತ್ತೆ. ಎಸ್, ಆ್ಯಂಡ್ ದಿಸ್ ಇಸ್ ಫ್ರಮ್ ಬ್ಯಾಂಗ್ಳೂರು. ಸ್ಯಾಟಲೈಟ್ ಅಂದ್ರೇ ಗೊತ್ತಾಗುತ್ತೆ ಬ್ಯಾಂಗ್ಳೂರಿಂದ ಅಂತ ಸುಮ್ಮನೆ ಹೇಳಿದೆ ಅಷ್ಟೇ. 3 ಜನಕ್ಕೆ ಟಿಕೆಟ್ ಪ್ರೈಸ್ ಬಂದು ಟ್ರಾವೆಲಿಂಗ್ ಪಾರ್ಟ್ನರ್ಸ್. ಇದನ್ನ ನಾನು ಕಷ್ಟಪಟ್ಟು ಮನೆಯಲ್ಲಿ ಕಟ್ ಮಾಡಿಕೊಂಡು ಬಿಡಿಸ್ಕೊಂಡು ತಗೊಬಂದಿದ್ದೆ. ಓಕೆ ಬಿಡಮ್ಮ, ನಮ್ಮ ಫ್ರೆಂಡಿಗೆ ಒಂದು ಕ್ರೆಡಿಟ್ಸ್. ಚಿಪ್ಚಾಮ್ ಯಾರಿಗೆ ಇಷ್ಟ ಲೈಕ್ ಕೊಡಿ. ಉಲ್ಟಾ ಆಗ್ಬಿಡಿದೆ. ಅಯ್ಯೋ, ಫೋಕಸ್ ಆಗ್ತಿಲ್ಲ. ಇದು ಹೋಟೆಲ್ ಥರ ಇದೆ, ಅನ್ನಪೂರ್ಣ. ಏನು ತಗೊಳ್ಳೋದು ನೋಡಿಬಿಟ್ಟು ಸ್ನ್ಯಾಕ್ಸ್ ಥರ ತೊಗೊಂಡು ಬಸ್ ಅಲ್ಲೆಲ್ಲೋ ನಿಂತಿದೆ. ಬಸ್ ನಂಬರ್ ನೋಡ್ಕೊಂಡು ಬಂದಿದ್ದೀವಿ, ಮಿಸ್ ಆಗಿಬಿಟ್ರೆ ಅಂತ. ಅಯ್ಯೋ, ನಾವು ಇಷ್ಟೆಲ್ಲ ಸ್ನ್ಯಾಕ್ಸ್ ತಗೊಂಡಿದ್ದೀವಿ. ಇವಾಗ ಒಂದು ಕಾಫಿ ಕುಡಿತೀವಿ. ಇಲ್ಲಿ ಒಂದು ಟೀ ಹೋಟೆಲ್ ಬಂದಿದೆ. ಒಂದು ಕಾಫಿ ಕುಡಿದು ಹೊರಡ್ತೀವಿ. ಆದರೆ ನಂಗೆ ಭಯ ಆಗ್ತಿದೆ ಬಸ್ಸಲ್ಲಿ ಹೋಗ್ಬಿಡುತ್ತೆ ಅಂತ. ಇವರಿಬ್ಬರು ಅವಾಗಿಂದ ಅದು ಇದು ಅಂತ ತೊಗೊಳ್ತಾನೆ ಇದ್ದಾರೆ. 2 ಕಾಫಿ ತೊಗೊಂಡಿದ್ದೀನಿ ಇವಾಗ. ಅಣ್ಣ, ರೈಸ್ ನೋಡಿ, ಇವರಿಬ್ಬರು ಇನ್ನೂ ಬಂದೇ ಇಲ್ಲ. ನಂಗೆ ಬಸ್ ಹೋಗುತ್ತೆ ಅಂತ ಭಯ ಆಗಿ ಬೇಗ ಬಂದುಬಿಟ್ಟೆ. ಇವ್ರು ಬೇರೆ ಗೊತ್ತಿಲ್ಲ, ಬಸ್ ಬೇರೆ ಮಿಸ್ ಆದರೆ ಏನು ಮಾಡೋದಂತ. ಗೈಸ್, ಆ ಸೀಟಿಗೆ ಶಿಫ್ಟ್ ಆಗಿ ಅಷ್ಟು ನಿದ್ದೆ ಮಾಡ್ತಿದ್ದಾಳಂದರೆ. ನಾವಿಬ್ರು ಮುಂದೆ ಕೂತಿದ್ದವ್ರನ್ನ ಹಿಂದೆ ಎಬ್ಬಿಸ್ಕೊಂಡು ಬಂದು ಹಿಂಗೆ ಮಲಗಿದ್ದಾಳೆ. ಟೈಮ್ 12:30. 6 ಗಂಟೆ
ಗಂಟೆಗೆ ಹತ್ತಿದ್ದು ಬಸ್ಸು, ಅಂದರೆ ಯಾರೋ 5:55 ಬಿಟ್ಟ ಬಸ್ಸು ಅನಿಸುತ್ತೆ. ಇವಾಗ ಬಸ್ ಸ್ಟ್ಯಾಂಡ್ ರೀಚ್ ಆಗಿದ್ದೀವಿ. ಇಲ್ಲಿಂದ 2 ಕಿಲೋಮೀಟರ್ಸ್ ಇದೆ ಟೆಂಪಲ್ಲು, ಅಲ್ಲಿಗೆ ಆಟೋ ತೊಗೊಂಡು ಹೋಗಬೇಕು. ಅಲ್ಲಿಂದ ಲೆಫ್ಟ್ ಸೈಡಿಂದ ಪ್ರದಕ್ಷಿಣೆಗೆ ಸ್ಟಾರ್ಟ್ ಮಾಡಬೇಕು. ಲೆಟ್ಸ್ ಸ್ಟಾರ್ಟ್. ಯೂ ಓಂ ನಮಃ ಶಿವಾಯ. ಗರ್ಲ್ಸ್ ತುಂಬಾ ಎಕ್ಸೈಟೆಡ್ ಆಗಿಬಿಟ್ಟಿದ್ದಾರೆ. ಅದ್ರಲ್ಲಿ ಒಬ್ಳು ತುಂಬಾ ಮಲ್ಕೊಂಡಿದ್ಲು, ಅದಕ್ಕೆ ಎದ್ದು ಎಕ್ಸೈಟೆಡ್ ಆಗಿದ್ದಾಳೆ. ಇವಾಗ ಆಟೋ ತಗೊಂಡು ಹೋಗ್ತೀವಿ. ಹೋಗಿ ನಾನು ಒಬ್ಳಂತೂ ಭಕ್ತಿ ಜಾಸ್ತಿ ಆಗಿದೆ ಅವಳಿಗೆ. ನೋಡೋಣ. ಕೇಳಮ್ಮ. ನಮ್ಮನೆಲ್ಲ ಮುಂಚೆ ಬಿಡ್ತಿರ್ಲಿಲ್ಲ, ಎಲ್ಲರೂ ಬಿಡ್ತಾರೆ ನಮ್ಮನ್ನ. ಹರ ಹರ ಮಹಾದೇವ್ ಸೇವೆ ಮಾಡಲ್ಲ, ಎಲ್ಲಿದ್ದೀನ ಅಂತಾನು ಒಂದು ಫೋನ್ ಮಾಡಲ್ಲ. ಅದಕ್ಕೆ ನಾವು ದೇವಸ್ಥಾನ ಸಿಕ್ಕಕ್ಕೆ ಬಂದಿದ್ದೀವಿ ಅಷ್ಟೇ. ಇವಳು ನೋಡಿ ತುಂಬಾ ಎಕ್ಸೈಟೆಡ್. ಹರ ಹರ ಮಹಾದೇವ. ಇವಳೊಬ್ಳು ಕಣ್ಣೀರು ಒಂದೇ ಹೇಳ್ತವಳೆ. ಹರ ಹರ ಮಹಾದೇವ್ ಶಿವಾಯ. ನೋಡಿ ತುಂಬಾ ಜನ ಓಡಾಡ್ತಾ ಇದ್ದಾರೆ. ಗಿರಿ ಪ್ರದಕ್ಷಿಣೆ ಮಾಡೋದು, ಗಿರಿ ಪ್ರದಕ್ಷಿಣೆ ಹಾಕಕ್ಕೆ ಹೋಗ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ನಾವು ಬಸ್ ಸ್ಟ್ಯಾಂಡಿಂದ ಇಳಿದ್ವಿ. ಸ್ವಲ್ಪ ಮುಂದೆ ಬನ್ನಿ, ಅಲ್ಲೇ ಆಟೋ ಸ್ಟ್ಯಾಂಡ್ ಇದೆ. 150 ತಗೊಳ್ತಾರೆ ಇಲ್ಲಿಂದ ಟೆಂಪಲ್ಗೆ. 3 ಜನ 150 ಆಯ್ತು. ಹೌದು. ಚೌಕಾಸಿ ಮಾಡಿ, ನಮ್ಗೆ ಚೌಕಾಸಿ ಮಾಡಕ್ ಬರಲ್ಲ. ಯಾಕೆ ನನಗೆ ಬರುತ್ತೆ. ಇವರು ದೊಡ್ಡ ಮಕ್ಕಳು ಏನೋ ಕೇಳಿದೆ ಅಂತ ಬಿಟ್ರು. ನಾನು ಚೌಕಾಸಿ ಮಾಡಿದ್ರೆ ನಾನು ಹೊಡಿತಾ ಇದ್ರು. ಅದಕ್ಕೆ ನೀವೇನು ಮಾತಾಡಿಲ್ಲ. ಫೋನ್ ಇದ್ರು ಎಷ್ಟೊತ್ತಂತ ವೇಟ್ ಮಾಡಕ್ಕಾಗಿದೆ. ಪಾಪ ನಾನೊಂದು ಮೆಸೇಜ್ ಹಾಕ್ಬೇಕಿತ್ತು. ನಮ್ಮ ಮನೇಲಿ ತುಂಬಾ ಕಾಫಿ ಅನ್ನಿಸ್ತಿದೆ. ಹೌದು ಗೈಸ್, ಹೌದು. ಮನೆಯೆಲ್ಲ ಮನೆಯವರ ಗೊತ್ತಿಲ್ಲ. ಇದನ್ನ ಆಮೇಲೆ ನಿಮಗೆ ಹೇಳ್ತೀವಿ ನಾವು ಏನಂತ. ಟೆಂಪಲ್ ರೀಚ್ ಆದ್ವಿ ನಾವಿವಾಗ. ನಮಗೆ ಫೇಸ್ ವಾಶ್ ಮಾಡ್ಕೊಳ್ಳೋದು ಗೊತ್ತಾಗ್ತಾ ಇಲ್ಲ. ಫ್ರೆಶ್ ಅಪ್ ಆಗೋದು ಎಲ್ಲಿ ಅಂತ. ಕೊನೆಗೆ ನಮಗೆ ಸಿಕ್ಕಿಲ್ಲ ಅಂದ್ರೆ ವಾಟರ್ ಬಾಟಲ್ ಅಲ್ಲಿ ಮುಖ ತೊಳ್ಕೊಂಡಾರು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡ್ತೀವಿ. ನನಗೆ ಅಂತೂ ಇದು ಮಾಡಲ್ಲ. ಫ್ರಮ್ ದ ಲೆಫ್ಟ್ ಸೈಡ್ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಬೇಕು. ಇವಾಗ ಸ್ಟಾರ್ಟ್ ಮಾಡ್ತೀವಿ ಅನಿಸುತ್ತೆ. ಅದೇ ಟೆಂಪಲ್ಲು 5 o'clock ಓಪನ್ ಆಗುತ್ತೆ. ಆಮೇಲೆ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡೋಣ. ಇಲ್ಲಿ ಬಂದು ಗೋಪುರ ಹತ್ತಿರದಿಂದ ಸ್ಟಾರ್ಟ್ ಮಾಡಬೇಕು. ಈ ದೀಪ ಬಂದು 50 ಮತ್ತು ಕಾಯಿ ದೀಪ ಎಲ್ಲ ಇರುತ್ತೆ. ಇಲ್ಲಿಂದ ಕಸಿ ಇಲ್ಲಿ ಏನೇನು ಬೇಡಿಕೆ ಇದೆ ಬೇಡ್ಕೊಂಡು ಇಲ್ಲಿಂದ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಬೇಕು. ನಾವು ಅದೇ ಮಾಡ್ತಾ ಇದ್ದೀವಿ.